ಮುಂದಾಗ ಒಮ್ಮೆ ಆದರೂ ಈ ಜೋಗದ ಗುಂಡಿ ನೋಡಕ್ ಬರ್ಬೇಕತ್ತ. ಟೋಟಲಿ ಎಲ್ಲ ಸೇರಿ ಎಷ್ಟು ಖರ್ಚು ಬತ್ತು ಯಾರ ಮಾಡ್ತೈತಿ ತಲೆ ಉಪಯೋಗಿಸ್ತೈತಿವಲ್ಲ ಗೊತ್ತಿಲ್ಲ, ಆದ್ರೆ ಅವ್ರಂತರೂ ಆರಾಮಿರ್ತಾರು. ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಹೊಂಟೇವಿ ನಮ್ಮ ಕರ್ನಾಟಕದ ಹೆಮ್ಮೆ ಆಗಿರುವಂಥ ಜೋಗ್ ಫಾಲ್ಸ್ಗೆ. ಯಾವ ಥರ ಇರ್ತೈತಿ, ಏನು ಎಷ್ಟೆಷ್ಟು ಖರ್ಚು ಬರ್ತೈತಿ ಅನ್ನೋದು ಈ ವಿಡಿಯೋದಾಗ ನೋಡ್ಕೊಂಬರ್ನು. ವಿಡಿಯೋ ಕೊನೆ ತನಕ ನೋಡ್ರಿ, ಹೆಂಗೈತೆ ಅಂತೇಳಿ ಹೇಳಕತ್ರಿ. ಈಗ ನಾವು ಇದೇವು ಹುಬ್ಳಿ ರೈಲ್ವೆ ಸ್ಟೇಷನ್ದಾಗ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಲೊಕೇಶನ್ ಡಿಸ್ಟೆನ್ಸ್ ಇಲ್ಲಿಂದ 160 ಕಿಲೋಮೀಟ್ರ್ ಐತಿ. ಆದ್ರೆ ನಾ ಟ್ರೈನ್ ಜರ್ನಿದಾಗ ಹೋಗ್ಬೇಕಂತೇಳಿ ಹಠ ಮಾಡಿ 460 ಕಿಲೋಮೀಟ್ರ್ಗಿಂತ ಜಾಸ್ತಿ ಇರೋ ಟ್ರೈನ್ ಜರ್ನಿಯನ್ನು ಆಯ್ಕೆ ಮಾಡ್ಕೊಂಡೇನಿ. ಯಾಕಂದ್ರೆ ಬಜೆಟ್ ಫ್ರೆಂಡ್ಲಿನೂ ಇರ್ತೈತಿ ಮತ್ತು ಆರಾಮದಾಯಕನೂ ಇರ್ತೈತಿ, ನಿದ್ದೆದು ಮಾಡ್ಕೋತ ಹೋಗ್ಬೋದು ಅಂತೇಳಿ ನಾ ಈ ಜರ್ನಿ ಆಯ್ಕೆ ಮಾಡಿದ್ದೇನೆ. ಡೈರೆಕ್ಟ್ ಟ್ರೈನ್ ಇಲ್ಲ, ಆ ಕಡೆ ಬೆಂಗಳೂರು ಮೈಸೂರಿಂದ ಡೈರೆಕ್ಟ್ ಟ್ರೈನ್ ಐತಿ ಜೋಗ್ ಕಡೆ ಬರಾಕ. ಆದ್ರೆ ಇತ್ತಾಗ ನಮ್ಮ ಕಡೆ ಇಲ್ಲ. ಅದಕ್ಕೆ ಹುಬ್ಳಿಯಿಂದ ಬೀರೂರ್ಗೆ ಬರೋದು, ಬೀರೂರು ಜಂಕ್ಷನಿಂದ ವಾಪಸ್ ಅತ್ತಾಗ ಜೋಗ್ ಕಡೆ ಹೋಗೋದು. ಇದು ಶಿವಮೊಗ್ಗ ನಿಯರ್ ಇರೋ ರೈಲ್ವೆ ಸ್ಟೇಷನ್. ಇದೀವಿ ತಾಳಗುಪ್ಪ ರೈಲ್ವೆ ಸ್ಟೇಷನ್ದಾಗ. ನೀವು ಜೋಗ್ ಬರ್ಬೇಕಂದ್ರೆ ಇಲ್ಲಿಗೆ ಬರಬೇಕು. ತಾಳಗುಪ್ಪ ಜೋಗ 13 ಕಿಲೋಮೀಟ್ರ್ ಐತಿ. ಇಲ್ಲ ನೀವು ಸಾಗರಕ್ಕೆ ಇಳ್ಕೊತೀನಂದ್ರೆ ಅಲ್ಲಿಂದ 30+ ಕಿಲೋಮೀಟ್ರ್ ಐತಿ. ಸಾಗರಕ್ಕೆ ಯಾಕೆ ಜಾಸ್ತಿ ಇಳಿತಾರಂದ್ರೆ ಜನ, ಇತ್ತ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಐತಿ, ಅತ್ತಾಗ ಹೋಗಕ್ಕೆ ಇಷ್ಟಪಡ್ತಾರೆ. ಮತ್ತು ಅಲ್ಲಿಂದ ಬಸ್ಸಿನ ಅನುಕೂಲ ಭಾಳ ಐತಿ. ಹಿಂಗಾಗಿ ಜೋಗಕ್ಕೂ ಅತ್ತಾಗ ಹೋಗ್ಬೇಕಂತೇಳಿ ಅನ್ಕೋತಾರು. ಆದ್ರೆ ಇಲ್ಲಿಂದ 13 ಕಿಲೋಮೀಟ್ರ್ ಐತಿ ತಾಳಗುಪ್ಪ ರೈಲ್ವೆ ಸ್ಟೇಷನಿಂದ. ನಾವು ಬರೋ ರೈಲ್ವೆ ಅಂತೂ ಫುಲ್ ಅಂದ್ರೆ ಫುಲ್ ತುಂಬಿಟ್ಟಿತ್ತು. ಜನರಲ್ ಬೋಗಿ ಎಲ್ಲ ಕಾಲಿಡಕ್ಕೆ ಜಾಗ ಇರ್ಲಾದಾಗಿತ್ತು. ಎಲ್ಲ ಬೆಂಗಳೂರು ಮೈಸೂರು ಫುಲ್ ತುಂಬ್ಕೊಂಬಂದಿತ್ತು, ಜಾಗನೇ ಇದ್ರಕ್ಕಿಲ್ಲ. ಆದರೂ ಹಂಗಟ್ಟು ಮಾಡಿ ಅಡ್ಜಸ್ಟ್ ಮಾಡ್ಕೊಂಬಂದಿವು. ಆದ್ರೆ ಸಾಗರಕ್ಕೆ ಎಲ್ಲ ಜನ ಜಾಸ್ತಿ ಇಳ್ಕೊಂಬಿಟ್ರು. ನಾವು ತಾಳಗುಪ್ಪ ರೈಲ್ವೆ ಸ್ಟೇಷನ್ಗೆ ಬಂದು ಇಳಿದೀವಿ. ಇಲ್ಲೇ ನಿಮ್ಗೆ ವಾಶ್ರೂಮ್ ಟಾಯ್ಲೆಟ್ ಯೂಸ್ ಮಾಡ್ಕೋಬೋದು, ಫ್ರೀ ಐತಿ, ಕ್ಲೀನು ಇಟ್ಟಿದ್ದಾರು. ರೈಲ್ವೆ ಸ್ಟೇಷನ್ ಹಿಂದೆ ಒಂದು ಮಾರ್ಗ ಐತಿ. ಅಲ್ಲಿಂದ ಒಂದು ಸ್ವಲ್ಪ ನಡ್ಕೋತ ಹೋದ್ರೆ ನಿಮ್ಗೆ ಅಲ್ಲೇ ಬಸ್ ಸ್ಟ್ಯಾಂಡ್ ಗತೆ ಕಾಣ್ತೈತಿ. ಅಲ್ಲೇ ಬಸ್ಗಳು ಬರ್ತಾವೆ ಜೋಗಕ್ಕೆ ಹೋಗಕ್ಕೆ. ಒಬ್ಬರಿಗೆ 29 ರೂಪಾಯಿ ತೊಗೊಂಡ್ರು. ಬಸ್ಸಿನ ವ್ಯವಸ್ಥೆ ಒಂದು ಸ್ವಲ್ಪ ಕಡಿಮೆ ಐತೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಮುಂಜಾನೆ ಒಂದು ಸ್ವಲ್ಪ ಬರ್ತಾವೆ, ಮತ್ತು ಮಧ್ಯಾಹ್ನದ್ದು ಭಾಳ ಕಮ್ಮಿ, ತಾಸಿಗೊಮ್ಮೆ 2 ತಾಸಿಗೊಮ್ಮೆ ಅದಾವ ಅಂಥೇಳಿ ಅಲ್ಲಿದ್ದಿದ್ದ ಊರನವ್ರು ಹೇಳತ್ತಿದ್ರು. ಸೊ ನೀವು ಒಂದು ಸ್ವಲ್ಪ ನೋಡ್ಕೊಂಬರ್ರಿ. ಆಗ ನಿಮ್ಗೆ ಜೋಗ್ ಫಾಲ್ಸಿಗೆ ಬಿಡಂಗಿಲ್ಲ. ಜೋಗ್ ಕ್ರಾಸ್ ಐತೆ ಅಲ್ಲಿ ಕಾರ್ಗಲಾದ ಊರು ಬರ್ತೈತಿ. ಅದಾದ ನಂತರ ಕ್ರಾಸ್ ಬರ್ತೈತಿ, ಅಲ್ಲಿಂದ ನಡ್ಕೊತ ಹೋಗ್ಬೇಕಂತೇಳಿ ಇಲ್ಲಿ ಕೇಳಿದ್ವಿ. 1 ಕಿಲೋಮೀಟ್ರ್ ನಡ್ಕೊತ ಹೋಗ್ರಿ ಬರ್ತೈತೆ ಹೇಳಿದಾರು. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಇದೀವಿ ವಿಶ್ವವಿಖ್ಯಾತ ಜೋಗ್ ಜಲಪಾತ, ಶಿವಮೊಗ್ಗ ಡಿಸ್ಟಿಕ್. ನೀರು ಭಾಳ ಅಂದ್ರೆ ಭಾಳ ಕಡಿಮೆ ಇತ್ತು, ಅಷ್ಟೇನು ಭಾಳ ಅನಿಸ್ವಾತಾಗಿತ್ತು. ಬರೀ ಹಿಂಗೆ ಬೀಳೋಗತ್ತೆ ಕಾಣಿಸತ್ತಿತ್ತು. ನಾವು ಅನ್ಕೊಂಡಿದ್ದಂಗೆ ಇಲ್ಲಿ ಅದು ವ್ಯೂ ಕಾಣಿಸ್ತಾ ಇರಲಿಲ್ಲ. ಬಂದಿದ್ದಿನ ಭಾಳ ಕರಗಾಲ ಐತತಿ ಅನಿಸತೈತಿ. ಯಾಕಂದ್ರೆ ಅದನ್ನ ಬಂದ್ ಮಾಡಿದಾರತ್ತ. ಎಂಟ್ರಿ 1ನೇ ತಾರೀಕಿಗೆ ಸ್ಟಾರ್ಟ್ ಆದತ್ತ. ಅಲ್ಲೇ ದೂರಿಂದ ನಿಂತು ನೋಡೋದು ಹಿಂಗೆ ಮಜಾ ಬರ್ವತ್ತು. ಸುಮ್ಮನಾಡು ದೂರಿಂದ ಬಂದಿದ್ದು ವೇಸ್ಟ್ ಅನ್ಸೋದೈತಿ ನನಗೆ. ನೋಡೋನು ಮುಂದೆ ಎಲ್ಲಾರ ಇದ್ರೆ ಟ್ರೈ ಮಾಡ್ತೀನಿ, ಇಲ್ಲಾಂದ್ರೆ ಏನು ಮಾಡೋಕೆ ಬರಂಗಿಲ್ಲ. ವಾಪಸ್ ಹೋಗೋದು ಬೇಡ ಅಂತೇಳಿ ಬೈಕ್ಗೆ ಡ್ರಾಪ್ ಕೇಳ್ಕೊಂಡ ನಾ ಮತ್ತು 3 ಕಿಲೋಮೀಟ್ರ್ ಹಿಂದೆ ಸುತ್ತಾಯಿಸಿ ಬನ್ನಿ. ಇಲ್ಲೊಂದು ಎಂಟ್ರಿ ಏನೈತತ್ತ ನೋಡೋಣ ಬರ್ರಿ. ಹೊರಟಿದೆ ಮೆರವಣಿಗೆ ಅವಳ ಪ್ರೇಮ ದೂರಿನ ಕಡೆಗೆ. ಜೋಗ್ ಫಾಲ್ಸ್ ಅಂದರೆ ನಮಗೆ ಫಸ್ಟಿಗೆ ನೆನಪು ಬರೋದ ಮುಂಗಾರು ಮಳೆ ಫಿಲ್ಮ. ಯೋಗರಾಜ್ ಭಟ್ರ ಭಾರಿ ನಿರ್ದೇಶನ ಮಾಡಿ ಡೈರೆಕ್ಷನ್ ಮಾಡಿದಾರು. ಅತಿ ಕಡಿಮೆ ಬಜೆಟ್ನ್ಯಾಗ ಫುಲ್ ಕಲೆಕ್ಷನ್ ಆಗುವಂಥ ಮೂವಿ ಕೊಟ್ಟಿದ್ದು ಕನ್ನಡ ಇಂಡಸ್ಟ್ರಿಗೆ. ಅದ ಫಸ್ಟ್ ಟೈಮ್. ಸಾಕಷ್ಟು ಇದ್ದು, ಆದರೂ ಇದು ಅತಿ ಕಡಿಮೆದಾಗ ಭಾಳ ಚಂದ ಕೊಟ್ಟಿತ್ತು. ಯಾಕಂದ್ರೆ ಫುಲ್ ಎಲ್ಲ ನೇಚರ್ದಾಗ, ಮಳೆಗಾಲ ಸೀಸನ್, ಭಾಳ ಅಂದ್ರೆ ಭಾಳ ಚಂದ ಐತೆ ಆ ಮೂವಿ. ಎಷ್ಟು ನೋಡಿದ್ರು ಬೇಸರ ಬರಲ್ಲ. ಅದ್ರಾಗ ಸಾಂಗ್, ಮ್ಯೂಸಿಕ್, ಪೂರ್ತಿ ಪಿಕ್ಚರ್ ಭಾರಿ ಐತಿ. ಇನ್ನೂ ಸಾಕಷ್ಟು ಪಿಕ್ಚರ್ ಮಾಡಿದಾರು ಜೋಗ್ ಫಾಲ್ಸ್ದಾಗ ಬರುವಂಥ ಸೀನ್ಗಳು. ಅಲ್ಲೇ ಫಸ್ಟಿಗೆ ಎಂಟ್ರಿ ಆದ್ರಲ್ಲೇ ಅಲ್ಲೇ ನಿಮ್ಗೆ ಅಲ್ಲಿ ಫೋಟೋದು ತೊಗೊತಿರ್ತಾರು. ನಿಮ್ಗೆ
ಮುಂಗಾರು ಮಳೆ ವ್ಯೂ ಪಾಯಿಂಟ್ ಅದನ್ನೆಲ್ಲ ತೋರಿಸ್ತೀನಿ. ಹಿಂಗೆ ತಳಗೆ ನೀರು ಬೀಳೋದ ಅಂದ್ ಫೋಟೋ ತೆಗಿತೀನಿ, ಕರ್ಕೊಂಡು ಬಿಡ್ತೀನಿ. ಮತ್ತು ಪ್ಲಸ್ ಫೋಟೋ ತೆಗಿತೀನಿ. 150 ರೂಪಾಯಿ ಅಂತ ಹೇಳ್ತಾರೆ. ನೀವು ತೆಗಿಸ್ಬೋದು ಅಲ್ಲಿ. ಪಂಡಿ ಟ್ರಿಪ್ ಮಾಡತ್ತಿದ್ರಂದ ಇತ್ತ ನೇಚರ್ ಫಾಲ್ಸ್ ಅದು ಅಂದ್ರೆ ಜೋಗ್ ಫಾಲ್ಸ್ ಅಷ್ಟೇ ನಡಿತೈತಿ. ಒಂದು 2 ದಿನ ಇರ್ತೀನಿ ಅಂದ್ರೆ ನಿಮ್ಗೆ ಇಲ್ಲಿ ಮುರುಡೇಶ್ವರ, ಯಾಣ, ಗೋಕರ್ಣ, ಹುಂಚಳ್ಳಿ ಫಾಲ್ಸ್, ಬನವಾಸಿ ಮತ್ತು ಕರ್ನಾಟಕದ ನಂಬರ್ 1 ಫಾಲ್ಸ್ ಅದು ಇಲ್ಲೇ ಐತಿ ನಿಯರ್. ಎಲ್ಲ ಥರ ನೋಡ್ಬೋದು. ನೀವು ಗಾಡಿ ಅದು ತೊಗೊಂಬಂದಿದ್ರೆ ಭಾಳ ಚಲೋ, ಫ್ರೆಂಡ್ಸ್ ಜೊತೆ ಮಸ್ತ್ ಟ್ರಿಪ್ ಆಗ್ತೈತಿ. ನಿಮ್ಗೆ ಸಣ್ಣದು ಕಾಣಿಸತ್ತಾರಲ್ಲ ಅವ್ರು ದೂರಿಂದ ಕಾಣಿಸೋಲ್ರಿ ಯಾರು. ಅಲ್ಲಿ ನಿಂತು ನಾನು ಹಿಂಗೆ ತಳಗ ಬಗ್ಗೆ ಹಿಂಗೆ ವಿಡಿಯೋ ಅದು ಮಾಡ್ಬೇಕತ್ತ ಭಾಳ ಅನ್ಕೊಂಬಂದಿದ್ನಿ. ಆದ್ರೆ ನೀರು ಭಾಳ ಕಮ್ಮಿ ಐತಿ. ನನಗೂ ಯಾಕೋ ಭಾಳ ಅಂಜಿಕೆ ಬರತೈತಿ. ಮತ್ತು ಮನ್ಯಾಗ ಅದು ಎಲ್ರಿ ಬೈದಿದ್ದಾರು, ಮೊದಲೇ ಬೈದು ಕಳ್ಸ್ಯಾರು ಅಲ್ಲಿ ಹೋಗ್ಬೇಡ ಅಂತೇಳಿ. ಆದರೂ ಹೋಗಿ ಅಲ್ಲಿ ತೊಗೋಬೇಕಂತ ಅನಿಸಿತ್ತು. ಆದರೆ ಏನು ಮಾಡೋದು, ಮುಂದಾಗ ಒಮ್ಮೆ ಆದರೂ ಈ ಜೋಗದ ಗುಂಡಿ ನೋಡಕ್ಕೆ ಬರ್ಬೇಕತ್ತ ಡಾಕ್ಟರ್ ರಾಜ್ಕುಮಾರು ಅವರು ಹೇಳಿದರು. ನಾನು ಇವತ್ತು ನೋಡಿದ್ನಿ. ನನಗೂ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ನಮ್ಮ ದೇಶದಾಗ ನಂಬರ್ 1 ಜಲಪಾತ ಅಂದ್ರೆ ಅದು ಕರ್ನಾಟಕದ ಹೆಮ್ಮೆ ಕುಂಚಿಕಲ್ ಫಾಲ್ಸ್. ಅದು 455 ಮೀಟ್ರ್ ಐತಿ ಮತ್ತು 1493 ಫೀಟ್ ಐತಿ. ಮತ್ತು ಈ ಜೋಗ್ ಬಗ್ಗೆ ಹೇಳ್ಬೇಕಂದ್ರೆ 253 ಮೀಟ್ರ್ ಐತಿ, 830 ಫೂಟ್ ಐತಿ. ಮತ್ತು ಕೆಳಗಡೆ ಇಲ್ಲಿ ಮೆಟ್ಲು ಅದಾವು. ಅವು ಎಷ್ಟು ಅದಾವೆ ಅಂದ್ರೆ 1400+ ಮೆಟ್ಲು ಅದಾವು. ಅದನ್ನು ಇಳಿದು ಬಂದು ನೋಡ್ಬೋದು. ಆದರೆ ಈಗ ಬಂದ್ ಮಾಡಿದಾರೆ ಅದನ್ನ ಮೆಟ್ಲು ಹತ್ತುದ ಯಾಕೆ ಅಂಬಲ್ಲ. ಜೋಗ್ ಜಲಪಾತ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳ್ಬೇಕಂದ್ರೆ ಇಲ್ಲಿ 4 ಹೆಸರು ಅದಾವು: ರಾಜ, ರಾಣಿ, ರಾಕೆಟ್, ರೋರರ್ ಅಂತೇಳಿ. ಇಲ್ಲಿ ನಿಮ್ಗೆ 3 ಥರ ಕಾಣ್ತಾವು. ಆದರೆ ಅಲ್ಲಿ ಪೂರ್ತಿ ಮುಂದೆ ಹೋದ್ರೆ 2 ಥರ ಕಾಣ್ತಾವು. ನಾವೆಲ್ಲ ಸಣ್ಣವರಿದ್ದಾಗ ಆದರೂ ಈಗಾದರೂ ಒಬ್ಬೊಬ್ರಿಗೆ ಗೊತ್ತಿರಲ್ಲ. ಇವೆಲ್ಲ 4 ಕಡೆಯಿಂದ ಒಂದೊಂದು ನದಿ ಹರಿದು ಬರ್ತಾವು, ಇಲ್ಲಿ ಬಂದು ಬೀಳ್ತಾವೆ ಅಂತೇಳಿ ನಾವೆಲ್ಲ ಅನ್ಕೊಂಡಿರ್ತೀವಿ. ಆದರೆ ಇದು ಆ ಥರ ಇಲ್ಲ. ಶರಾವತಿ ನದಿ ಹರಿದು ಬರ್ತೈತಿ. ಆದ್ರೆ ಎಲ್ಲ ಭಾಗಗಳಾಗಿ ಇಲ್ಲಿ ಮುಂದೆ ಬೀಳ್ತಾವು. ನಮ್ಗೆ ಆ ಥರ 4 ಥರ ಹಂಗೆ ಕಾಣಿಸ್ತೈತಿ. ಒಂದೇ ನದಿ ಇಲ್ಲೇ ಬರ್ತೈತಿ. ಗುಡ್ಡ ಬೆಟ್ಟ ಹಿಂಗೆಲ್ಲ ಇರೋದ್ರಿಂದ ಕಟ್ಟಾಗಿ ಬರ್ತಾವು. ಅದು ಇಲ್ಲಿದ ಮೇನ್ ವಿಶೇಷತೆ. ಮತ್ತು ಇದು ನಂಬರ್ 1 ಸ್ಥಾನದಾಗಿಲ್ಲ. ನಂಬರ್ 1 ಇಲ್ಲೇ 60-70 ಕಿಲೋಮೀಟ್ರ್ ಐತಿ ಆ ಫಾಲ್ಸ. ಇದು 833 ಫೀಟ್ ಐತಿ. ಮತ್ತು ಸಾಕಷ್ಟು ಪ್ರೇಕ್ಷಕರನ್ನ ಒಳಗೊಂಡೈತಿ. ಎಷ್ಟೇ ಇದ್ರೂ ಕಮ್ಮಿನ ನಮ್ಮ ಜೋಗದ ಬಗ್ಗೆ. ಶಿವಮೊಗ್ಗದ ಹೆಮ್ಮೆ, ನಮ್ಮ ಕರ್ನಾಟಕದ ಹೆಮ್ಮೆ ಅಂತಲೇ ಹೇಳ್ಬೋದು. ಮಳೆಗಾಲ ಸೀಸನ್ ಆಗೋದಂತರೂ ಮಸ್ತ್. ಮುಂಗಾರು ಮಳೆ ಮ್ಯೂಸಿಕ್ ಸಾಂಗ್ ಅದು ಹಾಕಿ ಇದನ್ನು ಮಾಡಿದ್ರೆ ಭಾಳ ಅಂದ್ರೆ ಭಾಳ ಚಂದ ಇರ್ತೈತಿ. ಕೆಳಗೂ ಒಂದು ಸ್ಪಾಟ್ ಐತತ್ತ, ಫೋಟೋಶೂಟ್ ಚಲೋ ಬರ್ತಾವತ್ತ. ಮತ್ತು ಅಲ್ಲಿ ಮ್ಯಾಗೇನು ಕರ್ಕೊಂಡು ಯಾರು ಬೇಕಾದ್ರೂ ಹೋಗ್ಬೋದತ್ತ. ಆದ್ರೆ ಅದ್ರ ಜೋಡಿ ಒಬ್ರು ಇಲ್ಲಿದ್ದವ್ರು ಲೋಕಲ್ ಗೈಡ್ ಇರ್ಬೇಕತ್ತ. ಅಂದ್ರೆ ಅಷ್ಟೇ ನಿಮ್ಗೆ ಫೋಟೋಗೆ ಅಲೌ ಮಾಡ್ತಾರತ್ತ. ಇಲ್ಲಾಂದ್ರೆ ಅಲ್ಲಿ ಡೈರೆಕ್ಟ್ ಒಳಗೆ ಎಂಟ್ರಿ ಅಲೌ ಇಲ್ಲ. ಯಾಕಂದ್ರೆ ಅಲ್ಲಿನ ಕನ್ಸ್ಟ್ರಕ್ಷನ್ ಇನ್ನೂ ವರ್ಕ್ ಪೆಂಡಿಂಗ್ ಐತಿ. ಹೀಗಾಗಿ ಯಾರನ್ನೂ ಬಿಡಂಗಿಲ್ಲತ್ತ. ಮತ್ತು ನೀವು ಗೈಡ್ದು ಕರ್ಕೊಂಬಂದ್ರೆ ಅವರಿಗೆ 100-200 ರೂಪಾಯಿ ಕೊಡಬೇಕಾಗೈತಿ. ನೋಡಿರಿ, ನೀವು ಹಂಗೆ ಕೊಡೋದಿತ್ತಂದ್ರೆ ಕೊಟ್ಟು ಬರ್ಬೋದು ಇಲ್ಲಿ ಫೋಟೋಶೂಟ್ಗೆ. ಭುವಿ ಕೆನ್ನೆ ತುಂಬ ಮುಗಿಲು ಸುರಿದ ಮುತ್ತಿನ ಗುರುತು ನನ್ನ ಎದೆಯ ತುಂಬ. ಅವಳು ಬಂದ ಹೆಜ್ಜೆಯ ಗುರುತು, ಹೆಜ್ಜೆಗೆಜ್ಜೆಯ ಸವಿಸದ್ದು ಪ್ರೇಮನಾದವೋ. ಎಡೆ ಮುಗಿಲಿನಲ್ಲಿ ರಂಗು ಚಲ್ಲಿ ನಿಂತಳು ಅವಳು, ಹರಿದು ಹೆಸರ ಕಾಮನ ಬಿಲ್. ನೋಡಿದ್ದ ಖುಷಿ ಆಯ್ತು. ಆದರೆ ಅಲ್ಲಿ ಮುಂದೆ ಫೋಟೋ ತಗೊಳ್ಳೋದು, ಅಲ್ಲಿ ಬಂಡೆ ಕಡೆ ಹೋಗೋದು ಅದೊಂದು ಭಾಳ ಬೇಜಾರು ಅನ್ಸತೈತಿ. ಎಷ್ಟು ದೂರ ಬಂದಿದ್ದು ಅದೊಂದು ಆಗಲಿಲ್ಲ ಅಂತೇಳಿ ಏನು ಮಾಡಿದ್ರು ಅವ್ರು ತಳಕ್ಕೆ ಹೋಗಕ್ಕೆ ಕಳಿಸಲಿಲ್ಲ. ಒಬ್ಬಗೆ ತಳ ಜಿಗಿದು ಹೊಂಟಿದ್ನಿ, ಆದರೂ ಬೈದರು. ಅದಕ್ಕೆ ವಾಪಸ್ ಬನ್ನಿ. ಯಾರಾದರೂ ಈಗ ಜೋಗ ಜಲಪಾತಕ್ಕೆ ಸನಿದಾಗ ಬರೋರಿದ್ದು ಅಂದ್ರೆ ಬರೋಕೆ ಹೋಗ್ಬೇಡ್ರಿ 2 ತಿಂಗಳು. ಯಾಕಂದ್ರೆ ಇನ್ನೂ ಎಂಟ್ರಿ ಓಪನ್ ಮಾಡಿಲ್ಲ, ಅದನ್ನು ಕನ್ಸ್ಟ್ರಕ್ಷನ್ದಾಗ ಐತಿ. ಒಂದು 2 ತಿಂಗಳು ಬಿಟ್ಟು ಬರ್ರಿ. ಅಂದರೂ ನೀವು ಬಂದಿದ್ದಕ್ಕೂ ಇಲ್ಲಿ ಸಾರ್ಥಕ ಆದೈತಿ. ಇಲ್ಲಾಂದ್ರೆ ನನ್ನಂಗೆ ಹಿಂಗೆ ದೂರಿಂದ ನೋಡಿ ವಾಪಸ್ ಹೋಗೋದಾದೈತಿ. ಅದಕ್ಕೆ
ಒಂದು ಸ್ವಲ್ಪ ದಿನ ಬಿಟ್ಟು ಬರ್ರಿ. ಜೋಗ್ ನೋಡ್ಕೊಂಡ ವಾಪಸ್ ಬಸ್ ಸ್ಟ್ಯಾಂಡ್ ಕಡೆ ನಿಂತಿದ್ನಿ. ಬಸ್ ಬರ್ತಾವ ಅಂತೇಳಿ ಒಂದು ತಾಸು ಆದರೂ ಬರಲಿಲ್ಲ. ಅದಕ್ಕೆ ಅಲ್ಲೇ ಡ್ರಾಪ್ ಕೇಳ್ಕೊಂಡು ಕಾರ್ಗಲ್ ಅಂತೇಳಿ ಊರೈತಿ, ಅಲ್ಲೇ ಒಂದು 5 ಕಿಲೋಮೀಟ್ರ್ ಅಲ್ಲಿಗೆ ಹೋದ್ನಿ. ಅಲ್ಲಿಂದ ನಿಮ್ಗೆ ಪ್ರೈವೇಟ್ ಬಸ್ಗಳು ಸಿಗ್ತಾವು. ಗೋರ್ಮೆಂಟ್ ಬಸ್ ಸಿಗೋದಂದ್ರೆ ಭಾಳ ಕಡಿಮೆ, ತಾಸು 2 ತಾಸು ಆಗ್ತೈತಿ. ಲಕ್ ಇದ್ರೆ ಸಿಗ್ಬೋದು. ಇಲ್ಲಿ ಕಾರ್ಗಲ್ದಿಂದ ಸಾಗರಕ್ಕೆ ಹೋಗಬೇಕು. ಅಲ್ಲಿಗೆ 35 ರೂಪಾಯಿ ತೊಗೊಂಡ್ರು ಒಬ್ಬರಿಗೆ. ಸಾಗರ್ ಬಸ್ ಸ್ಟ್ಯಾಂಡ್ನಿಂದ ನಿಮ್ಗೆ ಅರ್ಧ ತಾಸಿಗೆ ಒಂದು ಸಿಗಂದೂರು ಬಸ್ ಅದಾವು. ಅಲ್ಲಿಂದ ನೀವು ಹೊಳೆಬಾಗಿಲು ಟಿಕೆಟ್ ತೆಗಿಸ್ಬೇಕು. ಅಲ್ಲಿಂದ ನಿಮ್ಗೆ ಮುಂದೆ ದೋಣಿ ಸಿಗೈತಿ. ಹೊಳೆಬಾಗಿಲಿಗೆ ಹೋಗೋಕೆ 40 ರೂಪಾಯಿ ತೊಗೊಂಡ್ರು ಒಬ್ಬರಿಗೆ. ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನಿಮ್ಗೆ ಇರೋದು ಇದು ಒಂದೇ ಮಾರ್ಗ. ಇದಕ್ಕೆ ಲಾಂಚ್ ಅಂತೇಳಿ ಕರಿತಾರೋ. ಅಂದ್ರೆ ದೋಣಿ ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಹೋಗಿ ಇದು ಡ್ರಾಪ್ ಮಾಡ್ತೈತಿ. ಸುಮಾರು 20 ನಿಮಿಷಗಳ ಕಾಲ ಈ ಹೊಳೆ ಒಳಗೆ ನಿಮ್ಗೆ ಜರ್ನಿ ಇರ್ತೈತಿ. 1 ಕಿಲೋಮೀಟ್ರ್ನೂ ಆಗಲ್ಲ ಕರೆ, ಆದ್ರೆ ಇನ್ನೂ ಸೇತುವೆ ಕಾಮಗಾರಿ ಒಳಗೈತಿ. ಅದಕ್ಕೆ ಸಾಕಷ್ಟು ವರ್ಷಗಳಿಂದ ಜನ ಇದನ್ನ ಅವಲಂಬನೆ ಮಾಡ್ಯಾರ ಇಲ್ಲಿ. ನಮಸ್ಕಾರ ಕರ್ನಾಟಕ. ಇನ್ನು ಮುಂದೆ ಸಿಗಂದೂರು ಚೌಡೇಶ್ವರಿ ತಾಯಿ ದರ್ಶನ ಮಾಡೋ ಎಲ್ಲ ಜನರಿಗೂ ಒಂದಂತೂ ಬೇಜಾರಿದ್ದೇ ಇರುತ್ತೆ ಗುರು. ಏನಪ್ಪ ಅದು ಅಂತ ಹೇಳಿದ್ರೆ, ನಾವು ಹೋಗುವಾಗ ನೇಚರ್ನ ಎಂಜಾಯ್ ಮಾಡಿಕೊಂಡು ಒಂದು ಲಾಂಚ್ ಮುಖಾಂತರ ಅಂದರೆ ಒಂದು ದೋಣಿ ಮುಖಾಂತರ ನಾವು ಹೋಗಿ ತಾಯಿ ದರ್ಶನ ಮಾಡ್ತಾ ಇದ್ವಿ. ಇವಾಗ ಲಾಂಚ್ ಬದಲಿಗೆ ಸೇತುವೆಯನ್ನು ಕಟ್ಟಿದ್ದಾರೆ. ಮನುಷ್ಯನ ಬುದ್ಧಿವಂತಿಕೆ ಹಾಗೂ ಟೆಕ್ನಾಲಜೀಸ್ ಎಲ್ಲ ಇಂಪ್ರೂವ್ ಆಗ್ತಾ ಇದ್ದಂಗೆ ನಾವು ಈ ಥರ ಅಡ್ವೆಂಚರ್ಸ್ ಎಲ್ಲ ಕಳ್ಕೊಳ್ತಾ ಹೋಗ್ತೀವಿ ಗುರು. ಅಲ್ಲಿ ಕೆಲಸ ಮಾಡೋಂಥ ಲಾಂಚ್ ಡ್ರೈವರ್ಸ್ ಹಾಗೂ ಆ ದೋಣಿ ಓಡಿಸೋರು ಏನಿದ್ದಾರೆ ಅವ್ರಿಗೆಲ್ಲ ಸ್ವಲ್ಪ ಪ್ರಮಾಣದಿಂದ ಏಟ್ ಬೀಳುತ್ತೆ ಅಂತ ನನಗನ್ಸುತ್ತೆ. ಅಟ್ಲೀಸ್ಟ್ ಗೌರ್ಮೆಂಟ್ ಒಂದು ಮನ್ಸು ಮಾಡಿ ಹೊರಗಡೆಯಿಂದ ಬಂದಿದ್ದ ಪ್ರಯಾಣಿಕರಿಗೆ ಲಾಂಚಲ್ಲಿ ಹೋಗ್ಬೋದು ಅಂತ ಒಂದು ರೂಲ್ಸ್ ಮಾಡಿದ್ರೆ ಖುಷಿ ಆಗುತ್ತೆ ಗುರು. ಬಂದವ್ರಿಗೂ ಕೂಡ ಒಂದು ಮೆಮೊರಿ ಆಗಿ ಉಳ್ಕೊಳ್ಳುತ್ತೆ. ಈ ವಿಷಯದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ನದಿ ಪಾಸ್ ಮಾಡೋಕೆ ಒಬ್ಬರಿಗೆ 10 ರೂಪಾಯಿ ತೊಗೋತಾರೋ. ಗಾಡಿ ಇದ್ದರೂ ಅದಕ್ಕೂ ರೊಕ್ಕ ಇರ್ತೈತಿ. ಜೀಪ್ ಇರಲಿ ಯಾವುದೇ ಇರಲಿ ವೆಹಿಕಲ್ ಅದಕ್ಕೆ ರೊಕ್ಕ ಇರ್ತೈತಿ. ಅಲ್ಲಿಂದ ಬಸ್ ಮೂಲಕ 10 ರೂಪಾಯಿ ತೊಗೋತಾರೋ. ದೇವಸ್ಥಾನದ ಮುಂದೆ ಇಳಿಸ್ತಾರೋ. ಒಮ್ಮೊಮ್ಮೆ ಬಸ್ ಇರೋಂಗಿಲ್ಲ, ಅಲ್ಲೇ ಜೀಪ್ ಅದು ನಿಂತಿರ್ತಾವು. ಒಬ್ಬರಿಗೆ 30 ರೂಪಾಯಿ ಹಂಗೆ ತೊಗೋತಾರೋ. ನೀವು ಅದ್ರಾಗೂ ಹೋಗ್ಬೋದು. ಹೆಚ್ಚ ಬಸ್ ಇರೋದು ಭಾಳ ಕಡಿಮೆ ಅನಿಸ್ತೈತಿ. ರವಿವಾರ ಒಂದು ಮತ್ತು ಅಮಾವಾಸ್ಯೆ ಇರೋದ್ರಿಂದ ಸಾಕಷ್ಟು ಜನ ಭಕ್ತರು ಬಂದಿದ್ದರು. ಈಗ ಮಧ್ಯಾಹ್ನ ಆಗಿರೋದ್ರಿಂದ ಕ್ರಮೇಣವಾಗಿ ಕಡಿಮೆ ಆಗ್ತಾ ಇದ್ದಾರೆ. ಆಗಲೇ ಸಾಕಷ್ಟು ಜನ ಬಂದಿದ್ದರು. ಎಲ್ಲಿ ನೋಡ್ತೀವಿ ನೋಡಿ ಜನ ಬಸ್ ಸ್ಟ್ಯಾಂಡ್ನಾಗೂ ಹಂಗೆ, ಇಲ್ಲಿ ಹಂಗೆ. ಮತ್ತು ಅಂಥದ್ರಾಗ ಫ್ರೀ ಬಸ್ ಐತಿ. ಹಿಂಗಾಗಿ ಎಲ್ಲರೂ ಸಾಕಷ್ಟು ಪ್ರಮಾಣದಾಗ ಬಂದಿದ್ದಾರೆ ಇಲ್ಲಿ ಭಕ್ತರು. ಸಿಗಂದೂರು ಚೌಡೇಶ್ವರಿ ತಾಯಿಯ ಪವಾಡ ಅಪಾರ ಇಲ್ಲಿನ ಜನಕ್ಕೆ. ಯಾಕಂದ್ರೆ ಇಲ್ಲಿ ಕಳ್ಳತನದ ಏನೂ ಆಗಂಗಿಲ್ಲತ್ತ. ಆದ್ರೂ ಆಗಿಂದಾಗ ಜನರಿಗೆ ಸಿಗ್ತೈತತ್ತ. ಮತ್ತು ಕಳ್ಳತನ ಮಾಡಿದ್ರಿಗಂತೂ ಭಾಳ ಶಿಕ್ಷೆ ಕೊಡ್ತೈತತ್ತ ದೇವ್ರ ಅಂತ ಸಾಕಷ್ಟು ಜನ ಹೇಳ್ತಿದ್ರು. ಇಲ್ಲಿನ ಜನರಿಗೆ ಅದು ಭರವಸೆಯ ಆಗಿಬಿಟ್ಟೈತಿ. ಎರಡ್ನೂರಕ್ಕೂ ಹೆಚ್ಚು ಜನ ನಿಂತಿದ್ದರು. 45 ನಿಮಿಷ ಆದ್ಮೇಲೆ ಒಂದೇ ಬಸ್ ಬಂದಿತ್ತು. ಅದು ಫ್ರೀ ಬಸ್ ಆಗಿರೋದ್ರಿಂದ ಎಲ್ಲರೂ ಜನ ಇಲ್ಲೇ ಹತ್ತಾಗ್ತಿದ್ರು. ಯಾಕಂದ್ರೆ ಹೊರಗಿದ್ದಿದ್ದು 100-150 ಕೋಡ್ರಿ ಅನ್ನತ್ತಿದ್ರು ಸಾಗರ ತನಕ ಬಿಡಾಕ. ಅದಕ್ಕೆ ಎಲ್ಲರೂ ಬ್ಯಾಡ ಅಂತೇಳಿ ಇದಕ್ಕೆ ನಿಂತಿದ್ರು. ಹಿಂಗಾಗಿ ಬಸ್ಸಿಗೆ ಫುಲ್ ಜಗಾಡತ್ತಿದ್ರು ಎಲ್ಲರೂ. ಮಾಡ್ತೈತಿ, ತಲೆ ಉಪಯೋಗಿಸ್ತೈತಿ ಅಲ್ಲ ಗೊತ್ತಿಲ್ಲ. ಆದ್ರೆ ಅವ್ರಂತರೂ ಆರಾಮಿರ್ತಾರು. ಆದ್ರೆ ಪ್ರಜೆಗಳಿಗಂತರೂ ಫುಲ್ ಕಷ್ಟ ಕೊಡ್ತಾರು. ಇದಕ್ಕೆ ಒಂದು ದೊಡ್ಡ ಸಾಕ್ಷಿ. ಎಷ್ಟು ತಲೆಬೇನ್ ಹಿಡ್ದೈತಿ ಅಂದ್ರೆ ಸಾಕಾಗಿ ಹೋಗೈತಿ ಈ ಸ್ತ್ರೀ ಶಕ್ತಿ ಯೋಜನೆಯಿಂದ. ಇನ್ನೂ ಎಷ್ಟು ದಿನ ಇರ್ತೈತೆ ಗೊತ್ತಿಲ್ಲ. ಆದ್ರೆ ಎಲ್ಲ ಪ್ರಯಾಣಿಕರಿಗಂತೂ ಭಾಳ ಕಷ್ಟ ಆಗ್ತೈತಿ. ಸರ್ಕಾರ ಇನ್ನೂ ಯಾವಾಗ ಅರ್ಥ ಮಾಡ್ಕೊಂಡು ಇದನ್ನು ಬಂದ್ ಮಾಡ್ತೈತಿ. ಅದು ಭಾಳ ಎಲ್ಲರೂ ಹಾರೈಸತ್ತೀವಿ, ರಿಕ್ವೆಸ್ಟ್ ಮಾಡ್ಕೊಳತ್ತೀವಿ. ಅದೊಂದು ಆದ್ರೆ ಭಾಳ ಖುಷಿ ನೆಮ್ಮದಿ ಆತೈತಿ. ನಾವು ರೊಕ್ಕ ಕೊಟ್ಟು ಹೋದ್ರೂ ನಮಗೆ ಜಾಸ್ತಿ ಸಿಗೋತ್ತಾಗೈತಿ. ಇಂಥ ಹಣೆ ಬರಾಗೈತಿ. ಇದೊಂದು ನಮ್ಮ ಕರ್ನಾಟಕಕ್ಕೆ ಒಂದು ದೊಡ್ಡ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗತ್ತು. ಆ ಥರ ಆಗೈತಿ. ವಾಪಸ್ಸು ನಮ್ಮ ಊರಿಗೆ ಹೋಗಬೇಕು. ಟೋಟಲ್ ಓವರಾಲ್ ಆಗಿ ಎಲ್ಲ ಖರ್ಚು ಎಷ್ಟಾತಂದ್ರೆ ಫಸ್ಟ್ ಬೀರೂರಿಗೆ ಬರೋಕೆ 95, ಆಮೇಲೆ ತಾಳಗುಪ್ಪಕ್ಕೆ 70, ತಾಳಗುಪ್ಪದಿಂದ ರೈಲ್ವೆ ಸ್ಟೇಷನ್ನಿಂದ ಜೋಗ್ ಹೋಗೋಕೆ 29, ಮತ್ತು ಜೋಗದಿಂದ ವಾಪಸ್ ಕಾರ್ಗಲ್ ಊರಿಗೆ ಬನ್ನಿ ಡ್ರಾಪ್ ಕೇಳ್ಕೊಂಡು
ಕಾರ್ಗಲ್ ಹಿಡ್ಕೊಂಡು ವಾಪಸ್ ಸಾಗರಕ್ಕೆ ಬರೋಕೆ 35 ತೊಗೊಂಡ್ರು. ಸಾಗರದಿಂದ ಹೊಳೆ ಬಾಗಿಲು ಹಿಂಗೆ ಊರೈತಿ ಸಿಗಂದೂರು ಹೋಗಕ್ಕೆ ಅಲ್ಲಿ 40 ರೂಪಾಯಿ ತೊಗೊಂಡ್ರು. ಅಲ್ಲಿಂದ ಹೊಳೆ ಮೂಲಕ ಅತ್ತಾಗ ಊರಿಗೆ ಹೋಗ್ಬಿಡಕ್ಕೆ 10 ರೂಪಾಯಿ ತೊಗೋತಾರೆ ಬೋಟ್ನ್ಯಾಗ. ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಕ್ಕೆ 10 ರೂಪಾಯಿ ತೊಗೋತಾರೆ. ವಾಪಸ್ ಮತ್ತು ಅದೇ ಥರ 10 ರೂಪಾಯಿ ತೊಗೊಂಡು ಬಸ್ಸಿಗೆ, ಆಮೇಲೆ 10 ರೂಪಾಯಿ ಬೋಟ್ನ್ಯಾಗ, ಆಮೇಲೆ ಅಲ್ಲಿಂದ 40 ರೂಪಾಯಿ ಸಾಗರಕ್ಕೆ ಬರಕ್ಕೆ ತೊಗೋತಾರೆ. ಮತ್ತು ಸೇಮ್ ಇಲ್ಲಿಂದ ಬೀರೂರ್ಗೆ ಹೋಗೋದು, ಬೀರೂರಿಂದ ಹುಬ್ಳಿಗೆ ಹೋಗ್ಬೋದು. ಟೋಟಲಾಗಿ 514 ರೂಪಾಯಿ ಆಯಿತು.